ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಇವಾಗ ನಾವು ಬೆಟ್ಟದ ಮೇಲಿರುವಂಥ ಸ್ವಾಮಿ ಹತ್ರ ಬಂದಿದ್ದೀವಿ. ಏನು ಇವಾಗ ಏನು ಇಲ್ಲಿ ನಾವು ಈಗ ಗಂಗಮ್ಮನ ಗವಿಯಲ್ಲಿದ್ದೀವಿ. ಈ ಗಂಗಮ್ಮನ ಗವಿಯಲ್ಲಿ ಗಂಗಮ್ಮ ಎಷ್ಟು ಪವಿತ್ರವಾಗಿ ಜಗತ್ತಿಗೆ ಆಶೀರ್ವಾದ ಮಾಡ್ತಾಳೋ ಹಾಗೆ ಉದ್ದಾನ ಗುರುಗಳಿಗೆ ಆತ್ಮೀಯರಾದಂಥ ಅವರ ಹಿಂದಿನ ಜನ್ಮದ ಸ್ನೇಹಿತರಾದಂಥ ಒಬ್ಬ ತಪಸ್ವಿಗಳ ಗವಿಯ ಮುಂದೆ ನಾವು ಕೂತಿದ್ದೀವಿ. ಮೊದಲು ಗವಿಯಾಗಿರ್ತಿದ್ದು ಇದು ಗವಿಯೇ. ಗವಿಯನ್ನ ಯಾಕೆ ಕ್ಲೋಸ್ ಮಾಡೋದು ಅಂತ ಮುಂದೆ ಹೇಳ್ತೇವೆ. ಹಿಂದಿನ ಜನ್ಮದಲ್ಲಿ ಉದ್ದಾನ ಶಿವಯೋಗಿಗಳ ಜೊತೆ ಒಬ್ಬ ಗುರುಗಳ ಹತ್ರ ಸಾಧನೆ ಮಾಡ್ತಿದ್ದಂಥ ಸ್ನೇಹಿತರಿದ್ರು. ಇವಿಬ್ರು ಆ ಗುರುಗಳ ಹತ್ರ ಬಹಳ ಸ್ನೇಹ ಮಾಡಿ ಆ ಲೋಕಜ್ಞಾನವನ್ನೆಲ್ಲ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನೆಲ್ಲ ಪಡ್ಕೊಂಡಿದ್ರು. ಆ ಗುರುವಿನೆಲ್ಲ ಪಡ್ಕೊಂಡಂಥ ಶಕ್ತಿಯನ್ನೆಲ್ಲ ಉದ್ದಾನ ಗುರುಗಳು ಲೋಕ ಕಲ್ಯಾಣಕ್ಕೋಸ್ಕರ ವೆಚ್ಚ ಮಾಡಿ ಈ ಜನ್ಮದಲ್ಲಿ ಉದ್ದಾನ ಶಿವಯೋಗಿಗಳಾಗ್ತಕ್ಕಂಥ ಇದು ಪ್ರಾಪ್ತವಾಯಿತು ಅಂಥೇಳಿ ಮುಂದೆ ಈ ಸ್ನೇಹಿತರು ಹೇಳ್ತಾರೆ. ಇವರು ಕಲ್ತಂಥ ಆ ಬ್ರಹ್ಮಜ್ಞಾನವನ್ನು ಗುರುವಿನಿಂದ ಪಡೆದಂಥ ಬ್ರಹ್ಮಜ್ಞಾನವನ್ನು ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಟ್ರು, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಲಿಲ್ಲ. ಹಾಗಾಗಿ ಅವ್ರಿಗೆ ಬ್ರಹ್ಮಪಿಶಾಚತ್ವ ಬಂದ್ಬಿಡ್ತು ದೇಹವನ್ನ ಮೇಲೆ. ಆ ಬ್ರಹ್ಮಪಿಶಾಚತ್ವ ಬಂದು ದೇವಪ್ಪಗೌಡರಿಗೆ ಮಲ್ಸಿನೆಯ ದೇವಪ್ಪಗೌಡರಿಗೆ ಆವರಿಸ್ಕೊಂಡ್ಬಿಡ್ತು. ಆ ಬ್ರಹ್ಮಪಿಶಾಚಿ ಅವ್ರಿಗೆ ಯಾರೇ ಮಂತ್ರಗಳು ಹಾಕೋಕ್ ಬಂದ್ರೆ ಅವ್ರಿಗೆ ಮಂತ್ರ ಹಾಕ್ಬಿಡೋದು, ಅಷ್ಟು ಶಕ್ತಿ ಇತ್ತು ಅದಕ್ಕೆ. ಅಂದ್ರೆ ಅದು ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಾ ಇರ್ಲಿಲ್ಲ. ಆ ದೇವಪ್ಪಗೌಡರು ಶ್ರೀಮಂತರು ನಡು ರಸ್ತೆನಲ್ಲಿ ಕರ್ಕೊಂಡ್ಬಂದು ಶಿರ್ಸಾಸ್ನ ಹಾಕೊಂಡು ನಿಲ್ಲಿಸ್ಬಿಡೋದು. ಇದು ಅವರ ನಿತ್ಯದ ವ್ಯವಹಾರಕ್ಕೆ ಅಡ್ಡಿಪಡಿಸೋದು. ಆಗ ಅವ್ರು ಯಾರ್ಯಾರೋ ಪಂಡಿತರನ್ನ ಕರ್ಕೊಂಡ್ಬಿಡ್ತಾರೆ, ಅದು ಪರಿಹಾರ ಆಗೋದಿಲ್ಲ. ಕೊನೆಗೆ ಅದೇ ಹೇಳುತ್ತೆ, ನನ್ನ ಸಿದ್ಧಗಂಗೆಗೆ ನನ್ನ ಗುರು ಇದ್ದಾನೆ, ಅಲ್ಲಿ ಕರ್ಕೊಂಡೋಗಿ ಅವ್ರನ್ನೆಲ್ಲ ಯಾಕೆ ಕರ್ಕೊಂಡ್ಬಿಡ್ತಾರೆ. ಆಗ ಅವರಲ್ಲಿಂದ ಕರ್ಕೊಂಡು ಬರ್ತಾರೆ. ಅದೇ ಭಾರಿ ಶ್ರೀಮಂತ ಕಾಪಿಟ್ಲಾಂಡ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಆಗ ಅಟವಿ ಸ್ವಾಮಿಗಳು ಈಗೇನು ಮಂತ್ರಪೀಠ ಇದೆಯಲ್ಲ ದಾಸೋಹದ ಪಕ್ಕದಲ್ಲಿ, ಅಂದಿನಿಂದ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಅಭಯದಾನ ಅನ್ನೋದೊಂದು ನಡೀತಾ ಇದೆ. ಅಂದ್ರೆ ಒಂದು ಭೀತಿಯಿಂದ ಬಂದವರಿಗೆ ರಕ್ಷಣೆ ಕೊಡ್ತಕ್ಕಂಥ ಅಭಯದಾನದ ಒಂದು ಕೇಂದ್ರ. ಅಲ್ಲೇನೇನು ನಡೆಯುತ್ತೆ ಅಂತ ಮುಂದೆ ಹೇಳ್ತೀನಿ. ಆ ಮಂತ್ರಪೀಠದಲ್ಲಿ ಇರ್ತಾರೆ ಯಾರು ಅಟವಿ ಸ್ವಾಮಿಗಳು. ಆಗ ಉದ್ದಾನ ಸ್ವಾಮಿಗಳು ಇನ್ನ ಪೂರ್ವಾಶ್ರಮದಲ್ಲಿ ಇನ್ನ ರುದ್ರಪ್ಪನವರು ಅಂತ ಇರ್ತಾರೆ. ಅವರಿಂದ ಸ್ವಾಮಿಗಳು ಆಗಿರೋದಿಲ್ಲ. ಅವ್ರು ರುದ್ರಪ್ಪನವರು ದನವನ್ನ ಮೇಯಿಸೋಕೆ ಹೋದರು, ಹಸುಗಳು ನೋಡ್ಕೊಂಡು ಬರ್ತಾರೆ. ಆ ಅಟವಿ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋದಾಗ ಅದು ಹೇಳುತ್ತೆ, ಇವರೆಲ್ಲ ನಮ್ಮ ಗುರು ಅಂತ ಹೇಳಿಬಿಡ್ತಾರೆ. ಆಗ ಈ ಕಡೆ ರಸ್ತೆಯಲ್ಲಿ ರುದ್ರಪ್ಪನವ್ರು ಬರ್ತಿರ್ತಾರೆ. ಹೋಗಿ ಅವ್ರ ಪಾದ ಹಿಡ್ಕೊಂಡು, ಅಪ್ಪ ಹಿಂದಿನ ಜನ್ಮದಲ್ಲಿ ನಾವಿಬ್ಬರೇ ಒಬ್ಬರೇ ಗುರುಗಳ ಶಿಷ್ಯರಾಗಿದ್ದು, ಗುರುವಿನಿಂದ ಬಂದಂಥ ಬ್ರಹ್ಮಜ್ಞಾನವನ್ನು ಲೋಕ ಕಲ್ಯಾಣ ಕಾರ್ಯ ಮಾಡಿ ಈ ಪುಣ್ಯಕ್ಷೇತ್ರಕ್ಕೆ ಅಧಿಪತಿ ಆಗೋದಕ್ಕೆ ನೀನು ಬಂದಿದ್ದೀಯಾ. ನಾನು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಬ್ರಹ್ಮಪಿಶಾಚಿ ಆಗಿಬಿಟ್ಟಿದ್ದೀನಿ, ನನಗೆ ಮೋಕ್ಷ ಕೊಡುವುದು. ಆಗ ಅವರು ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಪುಣ್ಯ ಕಾರ್ಯಗಳಿಗೆಲ್ಲ ನೀನು ಸಹಾಯಕನಾಗಿ ರಕ್ಷಕನಾಗಿ ಇರು ಅಂತ ಹೇಳಿ ಈ ಗವಿಯಲ್ಲಿ ಕರ್ಕೊಂಡ್ಬಂದು ಬಿಡ್ತಾರೆ. ಅವ್ರಿಗೆ ಏನಾದ್ರು ತೀಕ್ಷ್ಣವಾದಂಥ ಸಮಸ್ಯೆಗಳು ಬಂದಾಗ ಇವ್ರನ್ನ ದೊಡ್ಡಣ್ಣ ಅನ್ನೋರು. ಯಾಕೆಂದ್ರೆ ಹಿಂದಿನ ಜನ್ಮದ ಅವರು ಆದ ಕಾರಣ ರುದ್ರಪ್ಪನವ್ರ ಆಯಸ್ಸು ಈಗಿನ ಕಾಲಕ್ಕೆ ಲೆಕ್ಕ ಹಾಕಿದ್ ಚಿಕ್ಕದು. ಇವ್ರು ಹಿಂದಿನ ಜನ್ಮದವ್ರು ಆದ್ರಿಂದ ದೊಡ್ಡಣ್ಣ ಯಾರಾಗಬೇಕು, ಇವರಾಗ್ಬೇಕು. ದೊಡ್ಡಣ್ಣ ಹತ್ರ ಹೋಗ್ತೀನಿ ಅಂತ ಹೇಳೋರು. ಇಲ್ಲಿ ಬಂದು ಈ ಗವಿನಲ್ಲಿ ಹೋಗಿ ಅವ್ರ ಹತ್ರ ಬಹಳ ಕಾಲ ಇದ್ದು ಬರೋರು. ಅಂದ್ರೆ ಒಮ್ಮೆ ಏನಾಗುತ್ತೆ, ಕೊನೆಗೆ ಉದ್ದಾನ ಗುರುಗಳು ಇದ್ದಾಗ್ಲೇನೆ ರಾತ್ರಿ ಹೋದಾಗ ಯಾರೋ ಬೇರೆಯವರು ಅಲ್ಲಿ ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ ಅಂತ ಹೇಳಿ ಅವ್ರು ಹಿಂದ್ಗಡೆ ಹೋಗ್ಬಿಡ್ತಾರೆ. ಆಗ ಉದ್ದಾನ ಗುರುಗಳು ನಾನು ಇದೆಲ್ಲ ಇದ್ದಂಥ ಸಮಯದಲ್ಲಿ ಯಾರಾದ್ರೂ ಗವಿಯನ್ನು ಹೊಕ್ಕು ಅಲ್ಲಿ ಏನು ಅವರು ಅನುಷ್ಠಾನ ನಿರತರಾಗಿರ್ತಾರಲ್ಲ, ಯಾರು ದೊಡ್ಡಣ್ಣ
ಅವರಿಗೆ ಭಂಗ ತಂದು ಅವ್ರಿಗೆ ಶಾಪಕ್ಕೆ ಗುರಿಯಾದರು ಅಂತ ಹೇಳಿ ಈ ಗವಿಯನ್ನ ಇಲ್ಲಿಗೆ ಮುಚ್ಚಿಸ್ಬಿಟ್ಟಿದ್ರು. ಅದಕ್ಕೆ ಮುಚ್ಚಿರೋದು ಇದು. ಇಲ್ಲಿಗೆ ಮುಚ್ಚಿಬಿಟ್ಟಿದ್ರು. ಆಮೇಲೆ ಮುಂದೆ ಈ ಕುಡುಗು ಉಳಿಬೇಕು ಅಂತ ಹೇಳಿ ಶಿವಕುಮಾರ ಸ್ವಾಮಿಗಳು ಇದನ್ನು ಓಪನ್ ಮಾಡಿ ಅಲ್ಲಿ ಮುಂದಕ್ಕೆ ಕ್ಲೋಸ್ ಮಾಡಿಸಿದ್ದಾರೆ. ಮುಂದಕ್ಕೆ ವಿಶಾಲವಾದ ಗವಿ ಇದೆ. ಶ್ರೀ ಕ್ಷೇತ್ರದಲ್ಲಿ ಎಲ್ಲಾ ನಡೀತಕ್ಕಂಥ ಪುಣ್ಯ ಕಾರ್ಯಗಳಿಗೆ ದೊಡ್ಡಣ್ಣನವರ ಆಶೀರ್ವಾದವೂ ಸಹ ಓಪನ್ ಇಲ್ಲ ಇವಾಗ, ಯಾರಾದ್ರೂ ಹೋಗ್ಬಿಟ್ಟಾರೋ ಅಂತ ಹೇಳಿ ಅಲ್ಲಿ ಕಾಣುತ್ತೆ ನೋಡಿ, ಮುಂದೆ ಗ್ಯಾಪ್ ಕಾಣುತ್ತೆ ಅಲ್ಲಿ. ಇನ್ನ ಮುಂದಕ್ಕೆ ಗವಿ ಇದೆ, ಅದೆಲ್ಲ ಫುಲ್ ಮೇಲ್ ಕಲ್ಲದು, ಇಲ್ಲಿ ಗೋಡೆ ಮಾಡ್ತಿರೋದ, ಗೋಡೆಯನ್ನ ಮುಚ್ಚಿದ್ದಾರೆ. ಇದನ್ನ ಶಿವಕುಮಾರ ಸ್ವಾಮಿಗಳು ಓಪನ್ ಮಾಡಿಸಿದಾಗ ಇದನ್ನ 1987 ಏನೋ ಓಪನ್ ಮಾಡಿಸಿದ್ರು. ಅಲ್ಲಿವರೆಗೂ ಪೂರ್ತಿ ಕ್ಲೋಸ್ ಮಾಡಿದ್ರು. ಆಗ ಒಂದ್ ಜೊತೆ ಪಾದರಕ್ಷೆ, ಒಂದು ಚಿಲಿಮೆ ಎಲ್ಲ ಸಿಕ್ತು ಇದು. ಅದನ್ನ ತಗೊಂಡೋಗಿ ಆ ಸಿಕ್ಕಿದಂತ ಪಾದರಕ್ಷೆಯನ್ನ ಉದ್ದಾನ ಸ್ವಾಮಿಗಳ ಗದ್ದಿನಲ್ಲಿ ಇಟ್ಟಿದ್ದಾರೆ. ಮರಳರಾಜರಿಗೆ ಪ್ಲೇಗು ಬಂದು ಬಹಳ ತೀಕ್ಷ್ಣವಾದಂತ ಆರೋಗ್ಯ ಬಹಳ ಉಲ್ಬಣ ಸ್ಥಿತಿಗೆ ಬಂದ್ಬಿಡುತ್ತೆ. ಉದ್ದಾನ ಗುರುಗಳಿಗೆ ಏನಾದ್ರೂ ತೀವ್ರತರವಾದ ಸಮಸ್ಯೆಗಳು ಬಂದ್ರೆ ದೊಡ್ಡಣ್ಣನ ಹತ್ರ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಬರೋರು. ಅಲ್ಲಿಗೆ ಆಗ ಉದ್ದಾನ ಗುರುಗಳು ಬಂದು ದೊಡ್ಡಣ್ಣನ ಗವಿಗೆ ಹೋಗಿ ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಕಾಲಪುರುಷ ಉದ್ದಾನ ಗುರುಗಳ ಜೊತೆ ಬರ್ತಾನೆ. ಅವನು ಯಾರ ಕಣ್ಣಿಗೂ ಕಾಣೋದಿಲ್ಲ. ಅಂದ್ರೆ ಇವ್ರು ಮಾತಾಡ್ತಿರ್ತಾರೆ, ಅವನ್ ಕೇಳ್ತಾನೆ, ನಾನು ಕರ್ಕೊಂಡು ಹೋಗ್ಬೇಕು, ಅವ್ರ ಆಯಸ್ ತೀರಿದೆ ಅಂತ. ಇವ್ರು ಹಂಗಾರೆ ಕರ್ಕೊಂಡೇ ಹೋಗ್ಬೇಕಾ, ನಾನು ಅವನಿಂದ ಲೋಕ ಕಲ್ಯಾಣ ಕಾರ್ಯ ಮಾಡಿಸ್ಬೇಕು ಅಂತಿದ್ದೆ, ನೀನ್ ಕರ್ಕೊಂಡು ಹೋಗಕ್ ಬಂದಿದ್ಯಾ? ಆಗ ಅವ್ರೇನೋ ಹೇಳ್ತಾರೆ ಆ ಕಡೆಯಿಂದ ಕಾಲಪುರುಷ. ಆಗ ಅವ್ರು ಹೇಳ್ತಾರೆ, ಆಯ್ತು ನೀನ್ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗು, ಮುಂದೆ ಶಿವನ ಇದಾನೆ ಅಂದ್ಕೊಂಡು ಆ ಕಾಲಪುರುಷನ ಜೊತೆ ಮಾತಾಡ್ಕೊಂಡು ಬರ್ತಿದ್ದನ್ನ ಹಿಂದೆ ಇದ್ದಂತ ಹಳೆ ವಿದ್ಯಾರ್ಥಿಗಳಾದಂತ ಮಲಸಿದ್ದಪ್ಪ ಇತ್ಯಾದಿಗಳೆಲ್ಲ ಕೇಳಿಸ್ಕೊಂಡಿದ್ದನ್ನ ಕೃತಿಗಳಲ್ಲಿ ದಾಖಲು ಮಾಡಿದ್ದಾರೆ. ಇದನ್ನ ಶಿವಕುಮಾರ ಮಹಾಸ್ವಾಮಿಗಳವರು ಉದ್ದಾನ ಗುರುಗಳು ಹೇಳ್ತಿದ್ದ ಮಾತನ್ನ, ಕಾಳಪ್ಪನವ್ರ ಕೈಲಿ ಹೇಳ್ತಿದ್ದ ಮಾತನ್ನ ನನ್ನ ಕೈಲಿ ಹೇಳೋರು. ಈ ರೀತಿ ಅವರಿಗೆ ಕಾಲಪುರುಷನು ಸಹ ಅವ್ರ ಜೊತೆಗೆ ಮಾತಾಡ್ತಕ್ಕಂಥ ಶಕ್ತಿಯನ್ನ ಅವ್ರು ಪಡ್ಕೊಂಡಿದ್ರು. ಅವನು ಸಹ ಇವರ ಅಪ್ಪಣೆಯನ್ನ ಪಡ್ಕೊಂಡೇನೆ ಮರಳರಾಜ್ಯರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಏನು ಅಂತಂದ್ರೆ ಪ್ಲೇಗ್ ಬಂದಾಗ ಮಳರಾಜ್ಯ ಚಿಕ್ಕ ಸ್ವಾಮಿಗಳಿಗೆ ಪ್ಲೇಗ್ ಬಂದು ಅಕಾಲಿಕ ಮರಣ ಅಂತಾರೆ. ಆ ಮರಣ ಒಂದು ಟೈಮಲ್ಲಿ ನೆಕ್ಸ್ಟ್ ಸ್ವಾಮೀಜಿ ಯಾರಾಗ್ಬೇಕು ಅಂತ ಹೇಳಿ ಜನಗಳಲ್ಲಿ ಒಂದು ಇದಾಗುತ್ತೆ. ಅವಾಗ ಏನು ಉದ್ದಾನ ಸ್ವಾಮಿಗಳು ದೊಡ್ಡಣ್ಣ ಹತ್ರ ಬಂದು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಅವರೊಂದು ದಿವ್ಯ ದೃಷ್ಟಿಯಿಂದ ಶಿವ ನಮ್ಗೆ ಅದು ಪ್ಲೇಗ್ ಬರೋಕ್ಕೂ ಕಾರಣ ಏನು ಅಂದ್ರೆ, ಅಲ್ಲಿ ಕೆಳಗಡೆ ಹಳೆ ಮಠ ಏನ್ ದಾಸೋಹ ಭವನ ಇದೆಯಲ್ಲ, ಅದು ಬರೀ ಕರಿ ಹೆಂಚಿನ ನಾಡ ಹೆಂಚಿನಿಂದ ಮಾಡಿದಂತ ದಾಸೋಹ ಭವನ. ಅದನ್ನ ಹೊಸಮಠ ಅಂತ ಕರಿತಿದ್ರು, ಇದನ್ನ ಹಳೆ ಮಠ ಅಂತ ಕರೀತಾರೆ. ಅದನ್ನ ಅಲ್ಲಿ ಇಳಿ ಸಾಯಕ್ ಶುರು ಆಗ್ತವೆ. ಆಗ ಅಲ್ಲಿ ಹಳೆ ಮಠ ಹೊಸಮಠವನ್ನ ಪೂರ್ತಿ ಕ್ಲೋಸ್ ಮಾಡಿ ದಾಸೋಹವನ್ನು ಇಲ್ಲೇ ಪ್ರಾರಂಭ ಮಾಡ್ತಾರೆ. ಯಾರೋ ಮಠಕ್ಕೆ ಬೇಕಾದಂತ ಆತ್ಮೀಯವಾದ ಭಕ್ತರು ಬರ್ತಾರೆ, ಅವರಿಗೆ ಪ್ರಸಾದ ಆದ್ಮೇಲೆ ತಾಂಬೂಲ ಕೊಡೋಕೆ ಅಡಿಕೆ ಇರೋದಿಲ್ಲ. ಅಡಿಕೆ ತಗೋಕ್ಕೋಸ್ಕರ ಮರಳರಾಜರು ಹೋಗಿ ಆ ಬಾಗಿಲನ್ನು ಓಪನ್ ಮಾಡಿಬಿಡ್ತಾರೆ. ಇಡವಾಗ ಅವ್ರಿಗೆ ಪ್ಲೇಗ್ ಬರ್ತಿರ್ಲಿಲ್ಲ. ಆ ಬಂದ್ ಮಾಡಿರ್ತಕ್ಕಂಥ ಇದನ್ನ ಓಪನ್ ಮಾಡಿ ಅಡಿಕೆ ತರ್ತಾರೆ. ಅಂದ್ರೆ ನಾನು ದೈವ ಕೃಪೆಯಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ. ಒಂದು ಅದು ಇಲಿನಲ್ಲಿ ಚಿಕಟಗಳಿರೋವು, ಆ ಚಿಕಟ ನಮಗೆ ಕಚ್ಚಿರೋ ಪ್ಲೇಗ್ ಬಂದ್ಬಿಡೋದು. ಇಲಿ ಪ್ಲೇಗ್ ಬಂದ್ ಸಾಯೋದು. ಆ ಇಲಿನಲ್ಲಿ ಇರ್ತಕ್ಕಂಥ ಚಿಕಟ ನಮಗ್ ಕಚ್ಚಿದ್ರೆ ಆ ಚಿಕಟ ಕಣ್ಣಿಗೆ ಕಾಣೋದಿಲ್ಲ, ಸಣ್ಣದ ಕ್ರಿಮಿ. ಅದು ನಮಗ್ ಕಚ್ಚಿ ಯಾರಿಗೆ ಕಚ್ಚಿತ್ತ ಚಿಕಟ ಅವ್ರಿಗೆ ಪ್ಲೇಗ್ ಬಂದ್ಬಿಡೋದು. ಅದಕ್ಕೋಸ್ಕರ ಮೊದಲು ಮನೆಗಳನ್ನ ಖಾಲಿ ಮಾಡಿ ಅವು ಏನು ಬರ್ದಂಗೆ ಕದಿಗೆಲ್ಲ ಸಗಣಿಗಳನ್ನ ಮೆಚ್ಚಿಬಿಡೋರು. ಮನೆ ಬಾಳ್ ಸುತ್ತ ಸೀಲ್ ಹಾಕ್ಬಿಡೋದು. ಎಲ್ಲ ಸಂಧಿ ಇರಬಾರ್ದು, ಆ ಚಿಕಟನು ಈಚೆ ಬರಬಾರ್ದು. ಈ ರೀತಿ ಸೀಲ್ ಮಾಡೋರು. ಇಲಿಗಳು ಸತ್ತೋದವು, ಚಿಕಟಗಳು ಸತ್ತೋದವು. ಒಂದು ತಿಂಗಳು ಕಳೆದ್ಮೇಲೆ ಆ ವೈರಸ್ ಇಲ್ದಂಗ ಆಗ್ಬಿಡೋದು. ಅವಾಗ ವಾಪಸ್ ಹೋಗೋರು. ನೋಡಿ, ಇಲ್ಲಿಂದನೇ ಅವರಿಗೆ ಒಂದು ದೊಡ್ಡಣ್ಣನಿಂದನೇ ಒಂದು ದೊಡ್ಡಣ್ಣ ಮತ್ತೆ ಸಿದ್ಧಲಿಂಗೇಶ್ವರ ಸನ್ನಿಧಿಗೆ ಬರೋರು. ಅವ್ರು ಯಾವಾಗ್ಲೂ ಏನೇ ತೀರ್ಮಾನ ತಗೊಳೋದಕ್ಕೆ ಮುಂಚಿತವಾಗಿ ಸಿದ್ಧಲಿಂಗೇಶ್ವರ ಸನ್ನಿಧಿಗೆ ಬಂದು ಹೋಗ್ತಕ್ಕಂಥ ಸಂಪ್ರದಾಯ. ಅದು ಪ್ರತಿಯೊಂದು ತೀರ್ಮಾನವನ್ನು ತಗೋಬೇಕಾದ್ರು ಶಿವಕುಮಾರ ಸ್ವಾಮಿಗಳು ಸಹ ಅದೇ ಬಂದು ತೀರ್ಮಾನವನ್ನು ತಗೊಂತಿದ್ರು. ಸಿದ್ಧಲಿಂಗ ಸ್ವಾಮಿಗಳನ್ನ ಆರಿಸೋ ಸಮಯದಲ್ಲೂ ರಾತ್ರಿ ಪೂಜೆ ಆದ ನಂತರ ಅವರು ಪ್ರಸಾದ ಮಾಡ್ದಲ್ಲೇ ಎದ್ದೊಳ್ತಿರ್ಲಿಲ್ಲ. ಪ್ರಸಾದ ಆದ ತಕ್ಷಣ, ಪೂಜೆ ಆದ ತಕ್ಷಣ ಪ್ರಸಾದ ಮಾಡ್ದಲೇನೆ ತೆಂಗಿನಕಾಯಿ ತಗೋ ಅಂತ ಹೇಳಿ ಎದ್ಬಿಟ್ರು. ಯಾಕೆ ಎದ್ರಲ್ಲ ಅಂತ ಹೇಳಿ ಅಡಿಗೆ ಮನೆ ತೆಂಗಿನಕಾಯಿ ತಗೊಂಡ್ ಬಂದಕ್ಕೆ ಹೋದೆ. ಇಲ್ಲಿಂದ ಸೀದಾ ಬೆಟ್ಟಕ್ಕೆ ಬಂದ್ರು. ಅಷ್ಟೊತ್ತಿಗೆ ಪುರೋಹಿತರು ಸುದ್ದಿ ಮುಟ್ಟಿತ್ತು ಅಂತ ಪುರೋಹಿತರು ಕಾಯ್ತಾ ಇದ್ರು. ಅಲ್ಲಿ ಆ ಪುರೋಹಿತರು ಕರ್ಪೂರವನ್ನ ಬುದ್ಧಿಯವ್ರ ಕೈ ಕೊಟ್ಟು ಬಾಗಿಲ ಬಂದ್ ಮಾಡ್ಕೊಂಡ್ರು. ಒಂದು 15 ನಿಮಿಷ ಕಾಲ ಅಲ್ಲಿ ಕರ್ಪೂರವನ್ನು ಹಚ್ಚಿ ಬುದ್ಧಿಯವರು ಧ್ಯಾನಮಗ್ನರಾಗಿದ್ರು. ಅಲ್ಲಿಂದ ಗಂಗಮ್ಮನ ಗವಿಗೆ ಹೋದ್ರು. ಏನು ಈಗ ನಾನು ದೊಡ್ಡ ಅಲ್ಲೂ ಸಹ ಕರ್ಪೂರ ಹಚ್ಚಿ 15 ನಿಮಿಷ ಆದ್ರು. ಅಲ್ಲಿಂದ ಈಚೆಗೆ ಬಂದು ಬಾಗಿಲು ತಕೊಂಡು
ಈಗ ನಾವೇನ್ ನಿಂತಿದೀವಿ ಈ ಜಾಗಕ್ಕೆ ಬಂದ ಸಮಯದಲ್ಲೇನೆ ಈ ಸಮಯದಲ್ಲಿ ಬೇರೆ ದಾರಿ ಇಲ್ಲ, ವಿಶ್ವಣ್ಣನೇ ಮುಂದೆ ಉತ್ತರಾಧಿಕಾರಿ ಮಾಡ್ಕೊಂಬಿಡೋಣ, ವಿಶ್ವಣ್ಣನೇ ಉತ್ತರಾಧಿಕಾರಿ ಸಿದ್ಧಲಿಂಗ ಸ್ವಾಮಿ ಹೆಸರು ಮೊದಲ ವಿಶ್ವಣ್ಣ. ಅವರು 14 ವರ್ಷ ಅವ್ರಿಗೆ ಪೂಜೆಗೆ ಇಟ್ಟಿದ್ರು. ಇಲ್ಲೇ ಇದ್ರ ಇಲ್ಲೇ ಇದ್ದು ಅಂದ್ರೆ ಅವ್ರನ್ನ ಬಂಡೆ ಮಠಕ್ಕೆ ಮಾಡ್ಬೇಕು ಅಂತ ಇತ್ತು. ಅವ್ರನ್ನ ಬಂಡೆ ಮಠದ ಸ್ವಾಮಿಗಳು ದೇಗುಲ ಮಠಕ್ಕೆ ಕರ್ಕೊಂಡೋಗಿ ವಿದ್ಯಾಭ್ಯಾಸಕ್ಕೆ ಗುರುಗಳು ಸೇವೆಗೆ ಬಿಟ್ರು. ಇಮ್ಮಡಿ ಮಾಲಿಂಗ ಸ್ವಾಮಿಗಳು ನನ್ನ ಸೇವೆಗಿಂದ ಶಿವಕುಮಾರ್ ಸ್ವಾಮಿಗಳು ಸೇವೆ ಮಾಡೋದು ಒಳ್ಳೇದು ಅಂತೇಳಿ 2 ವರ್ಷ ಅಲ್ಲಿ ಇದ್ದವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಸೇರಿಸಿರು. 14 ವರ್ಷ ಬೆಳಗಿನ ಜಾವದ ಪೂಜೆಗೆ ಇಟ್ಟು ಆ ಗುರು ಸೇವೆಯನ್ನ ಮಾಡಿದವರು ಸ್ವಾಮಿಗಳು. ಆಗ ಅವ್ರನ್ನ ಇಲ್ಲಿಂದ ಹೋದರೇನೆ ಮೇದಿನಿ ಸ್ವಾಮಿಗಳು ಹೇಳಿರು, ದೇಗುಲ ಮಠದ ಸ್ವಾಮಿಗಳಿಗೆ ಹೇಳ್ಬಿಡಿ ಅವ್ರು ಬರ್ಲಿ, ವಿಶ್ವಣ್ಣನೇ ಮರಿ ಮಾಡ್ಕೊಂಡ್ಬಿಡೋಣ. ಆಮೇಲೆ ಬಂದು ಬಂಡೆ ಮಠದ ಸ್ವಾಮಿಗಳನ್ನ ಒಪ್ಪಿಸಿ ಅವ್ರಿಗೆ ನೀವು ಬೇರೆ ಮರಿ ಮಾಡ್ಕೊಳ್ಳಿ, ಇವರು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ. ಬಟ್ ಹಿಂಗೆ ಶಿವಕುಮಾರ್ ಸ್ವಾಮಿಗಳು ಅತ್ಯಂತ ಸೂಕ್ಷ್ಮವಾದ ವಿಷಯಗಳನ್ನ ಏನಾದ್ರು ತೀರ್ಮಾನ ತಗೋಬೇಕಾದ್ರೆ ಈಗೂ ಸಿದ್ಧಲಿಂಗೇಶ್ವರನ ಸನ್ನಿಧಿಗೆ ಬಂದ ಅವರು ತೀರ್ಮಾನವನ್ನ ಅವ್ರು ಇರೋವರೆಗೂ ತಗೊಳ್ತಾರೆ. ಇಲ್ಲಿಂದ ಕೆಳಗೋಗುವಷ್ಟೊತ್ತಿಗೆ ಮುಳ್ಳಾರಾಧ್ಯರು ಲಿಂಗೈಕ್ಯರಾಗಿರ್ತಾರೆ. ಆ ಸುದ್ದಿ ಗೊತ್ತಾಗಿ ಭಕ್ತ ಜನ ಎಲ್ಲ ಅವರ ಅಂತಿಮ ದರ್ಶನಕ್ಕೆ ಬರ್ತಾರೆ. ಶಿವಣ್ಣವರು ಸಹ ಆತ್ಮೀಯರಾಗಿದ್ದ ಕಾರಣ ಅವರು ಬೆಂಗಳೂರಿಂದ ಅವರು ಬರ್ತಾರೆ. ಇಲ್ಲಿ ಸೇರಿದಂಥ ಭಕ್ತರೊಂದಿವೆಲ್ಲ ಮುಂದೆ ಸಿದ್ಧಗಂಗಾ ಮಠಕ್ಕೆ ಯಾರು ಮರುಳಾರಾಧ್ಯರು ತುಂಬ ಚೆನ್ನಾಗಿ ಮಠವನ್ನು ನಿರ್ವಹಿಸ್ತಾ ಇದ್ರು. ಮುಂದೆ ಯಾರು ಅಂತಕ್ಕಂಥ ಚಿಂತಾಮಗ್ನರಾಗಿದ್ದಾಗ ಉದ್ದಾನ ಗುರುಗಳು ಹೇಳ್ತಾರೆ, ಚಿಂತೆ ಮಾಡಬೇಡಿ, ಶಿವಣ್ಣ ಇದ್ದಾನೆ. ಅವ್ರು ಯಾವುದೇ ಶಬ್ದವನ್ನ 2 ಸರಿ ಹೇಳ್ತಿದ್ದು ಪದ್ಧತಿ. ಯಾವುದೇ ಶಬ್ದವನ್ನು ಹೇಳ್ಬೇಕಾದ್ರೂ 2 ಸರಿ ಹೇಳಾರು, ಶಿವಣ್ಣ ಇದ್ದಾನೆ ಅಂತ ಇದ್ರು. ಅಷ್ಟೊತ್ತಿಗೆ ಶಿವಣ್ಣನು ಬಂದ್ರು. ಬಂದಂತ ಶಿವಣ್ಣನನ್ನ ಕರೆದು ನಮಸ್ಕಾರ ಹಾಕು, ಮಠಕ್ಕೆ ಸ್ವಾಮಿಗಳಾಗಬೇಕು ಅಂದರು. ಆಗ ಗುರುಗಳು ಹೇಳ್ತಾರೆ, ನಾನು ತಂದೆ ತಾಯಿಗಳನ್ನ ಕೇಳಬೇಕು ಅನ್ನೋ ಭಾವನೆನೂ ಬರಲಿಲ್ಲ. ನಾನು BA ಓದ್ದವನು, ಗುರುಗಳ ಸೇವೆಯನ್ನು ಹೆಚ್ಚು ಮಾಡಿದವನಲ್ಲ, ವೀರಶೈವ ಧರ್ಮದ ತತ್ವಗಳನ್ನು ಹೆಚ್ಚು ಅರ್ಥವನಲ್ಲ, ಸಂಸ್ಕೃತದ ಅಭ್ಯಾಸ ನನಗೆ ಅಷ್ಟು ಇರಲಿಲ್ಲ. ಆದರೆ ಆ ಗುರುಗಳ ಆಜ್ಞೆಯಲ್ಲಿ ಏನೋ ಒಂದು ವಿಧವಾದಂಥ ಆಕರ್ಷಣಾ ಶಕ್ತಿ ಇತ್ತು. ಹಾಗಾಗಿ ಏನು ಕೇಳ್ದಲೆ ನಮಸ್ಕಾರ ಹಾಕ್ಬಿಟ್ಟೆ. ಹೋಗಿ ಕರ್ಪೂರ ಹಚ್ಚಿ ನಮಸ್ಕಾರ ಹಾಕ್ಬಿಡ್ತಾರೆ, ಸ್ವಾಮಿಗಳು ಹಾಕ್ತೀನಿ ಅಂತ. ಅವರೇ ಮರುಳಾರಾಧ್ಯರ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡ್ತಾರೆ. ಅದು ಮಾಡಿದ್ದಾದ್ಮೇಲೆ ನಾನು ಇಲ್ಲಿ ಬಂದಂಥ ಸಂಸ್ಕೃತ ಪಂಡಿತರುಗಳನ್ನ ಇಟ್ಕೊಂಡು ಅವರಿಂದ ನಾನು ಸಂಸ್ಕೃತದ ಪಾಠಗಳನ್ನೆಲ್ಲ ಕಲಿತೆ. ಆಮೇಲೆ ಬಹಳಷ್ಟು ಜನ ಈಗ ಚನ್ನಮಲ್ಲಿಕಾರ್ಜುನ್ ಮಾಸ್ತರು ಇತ್ಯಾದಿ ಎಲ್ಲರೂ ಹತ್ರ ಬರ್ತಾ ಇದ್ರು. ಆ ಬಂದವರಿಂದ ನಾನು ನಮ್ಮ ಧರ್ಮದ ತತ್ವಗಳನ್ನ ತಿಳಿದು ಆಚರಣೆ ಮಾಡೋದಕ್ಕೆ ಇದೆಲ್ಲ ಖುದ್ದು ನಿಮ್ಗೆ ಶಿವಕುಮಾರ ಹೇಳಿದ್ದು? ಹೌದೌದು, ಇದೆಲ್ಲ ಹೇಳೋರು. ರಾತ್ರಿ ಪೂಜೆ ಪ್ರಸಾದ ಆದ್ಮೇಲೆ, ಮಧ್ಯಾಹ್ನ ಪೂಜೆ ಪ್ರಸಾದ ಆದ್ಮೇಲೆ ನಾನು ಇಲ್ಲಿ ಬಂದಾಗ ತ್ರಿಕಾಲ ಪೂಜಾ ಅನುಷ್ಠಾನ ಆದ ಕಾರಣ ಇಲ್ಲಿ ಬಂದಂತ ಸಮಯದಲ್ಲಿ ಅವ್ರ ಜೊತೆಗೇನೆ ಪೂಜೆ ಪ್ರಸಾದಗಳನ್ನ ಮಾಡ್ತಾ ಇದ್ದೆ. ಅವರು ಪೂಜಾ ಸಮಯದಲ್ಲಿ ಏನನ್ನೂ ಮಾತಾಡ್ತಾ ಇರ್ಲಿಲ್ಲ. ಪೂಜಾ ನಂತರ ಪ್ರಸಾದ ಸಮಯದಲ್ಲಿ ಈ ರೀತಿ ಧಾರ್ಮಿಕ ವಿಷಯಗಳನ್ನ, ತತ್ವದ ವಿಷಯಗಳನ್ನ ನನ್ನ ಜೊತೆ ಹಂಚ್ಕೊಂಡವ್ರು. ನಾನು ಕೃತಿಯಲ್ಲಿ ದಾಖಲು ಮಾಡಿರ್ತಕ್ಕಂಥ ಈಗ ಹೇಳ್ತಕ್ಕಂಥ ವಿಷಯಗಳು ಅವು 1 ಬಾರಿ 2 ಬಾರಿ ಹೇಳಿರವಲ್ಲ, 16 ಬಾರಿ ನನ್ನ ಹತ್ರ ಅವರು ಹೇಳ್ಕೊಂಡ್ರು. ಯಾಕೆಂದ್ರೆ ಅವರ ಉದ್ದೇಶ ಏನಿತ್ತು ಅಂದ್ರೆ ಈ ತತ್ವಗಳನ್ನ ಇವನು ಅರಿತು ಆಚರಿಸ್ಲಿ ಅನ್ನತಕ್ಕಂಥ ಭಾವನೆ ಇರ್ತಿತ್ತು. ಅವ್ರು ಯಾರಿಗೊಂದು ಹೇಳುವಾಗ ಆಚರಣೆ ಮಾಡು ಅಂತ ಹೇಳ್ತಿರ್ಲಿಲ್ಲ. ಅವರ ಮಾತನ್ನ ನಾವು ಅರ್ಥೈಸ್ಕೋಬೇಕಾಗಿತ್ತು. ಇದಾದ ತಕ್ಷಣ ಅವರು ಸ್ವಾಮಿಗಳು ಒಪ್ಕೊಂಡು ಅವರ ಕಾರ್ಯಗಳೆಲ್ಲ ಮಾಡ್ತಾರೆ. ಆಮೇಲೆ ಅವ್ರ ತಂದೆ ತಾಯಿಗಳೆಲ್ಲ ಬಂದು ವಿರೋಧಿಸ್ತಾರೆ. ಆದ್ರೂ ಇವರು ಅಲ್ಲಿಗೂ ಬಂದು ಬೇಡ ನೀನ್ ಬಿಟ್ಟು ಬಂದ್ಬಿಡು, ಯಾಕಂದ್ರೆ ಆಗಿನ ಕಾಲಕ್ಕೆ BA ಓದೋರು ಅಂದ್ರೆ ದೊಡ್ಡ ವಿಷಯನೇ. ಹಾಗಾಗಿ ಬಂದ್ಬಿಡು ಅಂತ ಹೇಳ್ತಾರೆ. ಉದ್ದಾನ ಸ್ವಾಮಿಗಳ ಮೇಲೂ ನಮ್ಮನ್ನ ಅಪ್ಪಣೆ ಇಲ್ದರೆ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತಾರೆ. ಶಿವನ ಅಪ್ಪಣೆ ಇತ್ತು, ನಾನು ಮಾಡ್ಕೊಂಡಿದ್ದೀನಿ, ಬಂದ್ರೆ ಕರ್ಕೊಂಡೋಗಿ ಅಂತಾರೆ. ಇವ್ರು ನಾನು ಬರೋದಿಲ್ಲ ಅಂತಾರೆ, ಹೇಳ್ತಾರೆ. ಹೀಗಾಗಿ ಸಿದ್ಧಗಂಗಾ ಮಠಕ್ಕೆ ಶಿವಕುಮಾರ ಸ್ವಾಮಿಗಳಾಗಿದ್ದು ಪುಣ್ಯ ವಿಶೇಷವಲ್ಲ, ಈ ಭುವನಕ್ಕೆ, ಈ ಜಿಲ್ಲೆಗೇನೆ, ಈ ಕರ್ನಾಟಕ ರಾಜ್ಯಕ್ಕೇನೆ ಅವರು ಸ್ವಾಮಿಗಳಾಗಿ ಬಂದಿದ್ದು ಒಂದು ಪುಣ್ಯ ವಿಶೇಷ. ಇದನ್ನ ನಾವು ಬಾಲ್ಯದಲ್ಲಿ ಇವೆಲ್ಲ ಇರಲಿಲ್ಲ. ಇಲ್ಲಿ ನಾವು ಮೆಟ್ಟಗಳು ಹತ್ತಿ ಹೋಗ್ಬೇಕಾದ್ರೆ ಇದು ಒಂದು ಹಸುವಿನ ರೂಪದಲ್ಲಿ ಈ ಬಂಡೆ ಕಾಣ್ತಿತ್ತು. ಈ ಹಸುವಿನ ರೂಪದಲ್ಲಿ ಬಂಡೆ ಕಾಣ್ತಿದ್ದರಿಂದ ಇದನ್ನ ಕಾಮಧೇನು ಬಂಡೆ ಅಂತ ನಾವು ಕರಿತಾ ಇದ್ವಿ. ಈ ಬಂಡೆ ನೋಡೋದಕ್ಕೆ ಒಂದು ರೀತಿನಲ್ಲಿ ನೋಡಿ, ಈಗ ಒಂದ್ ಸ್ವಲ್ಪ ಆಕಾರ ಕೊಟ್ಟಿದ್ದಾರೆ. ಆಕಾರ ಕೊಡೋದಕ್ಕೂ ಮೊದಲು ಸ್ವಲ್ಪ ಹಸುವಿನ ಮುಖದಲ್ಲೇ ರೀತಿನಲ್ಲೇ ಕಾಣ್ತಿತ್ತು.
ಇದು ಬಹಳಷ್ಟು ಜನ ಈ ಕಾಮಧೇನು ಬಂಡೆ ಅನ್ನೋದನ್ನೇ ಬುದ್ಧಿಯವ್ರಿಗೆ ಹೇಳಿದ್ಮೇಲೆ ಆ ಬುದ್ಧಿಯವರು ಅದಕ್ಕೆ ಒಂದು ಕಾಮಧೇನು ರೂಪವನ್ನು ಕೊಟ್ಟು ಅಲ್ಲೊಂದು ಬಸವಣ್ಣವರದು ಪ್ರತಿಮೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ಭಕ್ತರೆಲ್ಲ ಬಹಳ ಒತ್ತಾಯ ಮಾಡಿ ಇಲ್ಲ ಬುದ್ಧಿ ನಿಮ್ಮದು ಮಾಡೋಣ ಅಂತ ಹೇಳಿ ಇದ್ರ ಮೇಲೆ ಆ ಬಂಡೆಗೆ ಈ ರೂಪವನ್ನು ಕೊಟ್ಟರು. ಈ ರೀತಿ ಪ್ರತಿಯೊಂದು ಬಂಡೆಗಳು ಯಾವ ರೀತಿ ರೂಪ ಅಂತ ತಗೊಂಡಿದ್ದಾವೋ ಹಾಗೆ ಸಹಸ್ರಾರು ಜನ, ಲಕ್ಷಾಂತರ ಜನ ತಮ್ಮ ಜೀವನಗಳನ್ನ ರೂಪಿಸ್ಕೊಂಡಿದ್ದಾರೆ. ಅವರು ಬಂದದ ರೀತಿನಲ್ಲೇ ಬೇರೆ, ಹೋದ ರೀತಿನಲ್ಲೇ ಬೇರೆ, ಅವರ ಜೀವನಗಳು ಬದಲಾಗಿ. ಒಬ್ಬ ಗುರು ಆಗ್ಬೇಕು ಅಂದ್ರೆ ಅವರಲ್ಲಿ ಸಂಸ್ಕೃತ ಗೊತ್ತಿರಬೇಕು, ಜೊತೆಗೆ ಅವರಲ್ಲಿ ಒಂದು ಗುರುಗಳಿಗೆ ಬಹಳ ವರ್ಷಗಳ ನಂತರ ಸೇವೆ ಮಾಡಿರ್ಬೇಕು. ಸೊ ಅಂತ ಒಂದು ದೃಷ್ಟಿಯಲ್ಲಿ ಇರ್ಬೇಕಾದ್ರೆ ಉದ್ದಾನ ಸ್ವಾಮಿಗಳು ನೇರವಾಗಿ ಶಿವಣ್ಣನ ಸೆಲೆಕ್ಟ್ ಮಾಡ್ತಾರೆ. ನೀವೇ ಸ್ವಾಮಿಗಳನ್ನ ಮುಂದಿನ ಸ್ವಾಮಿಗಳು ಆಗ್ಬೇಕು ಅಂತ ಹೇಳ್ತಾರೆ. ಅವರಿಗೆ ಪಾಠಗಳನ್ನ ಹೇಳ್ಕೊಡ್ತಾರೆ. ಆ ಪಾಠ ಹೇಳ್ಕೊಡ್ಬೇಕಾದ್ರೆ ಗುರು ಪಾಠ ಹೇಳ್ಕೊಡ್ಬೇಕಾದ್ರೆ ಅವ್ರು ಎದುರಿಸಿದಂತ ಸಮಸ್ಯೆಗಳು ಯಾವ್ಯಾವ ತರ? ಒಂದು ಅವರಿಗೆ ದಿವ್ಯ ದೃಷ್ಟಿ ಇತ್ತು. ನಾವು ಹೇಳ್ಬೇಕಾದ್ರೆ ದೂರದೃಷ್ಟಿ ಯೋಚನೆ ಮಾಡಿ ಅಂತೀವಿ, ಮುಂದಿಂದೇನು ಅಂತ ಯೋಚನೆ ಮಾಡಿ ಅಂತಾರೆ. ಆದ್ರೆ ಆ ತಪಸ್ವಿಗಳು ಶಿವಯೋಗಿಗಳಿಗೆ ದಿವ್ಯ ದೃಷ್ಟಿ ಇರುತ್ತೆ. ಉದಾನ ಸ್ವಾಮಿಗಳಿಗೆ ನಮ್ಮ ಹಾಗೆ ಅವ್ರಿಗೆ ಲೌಕಿಕರಾಗಿ ಯೋಚನೆ ಮಾಡ್ಬೇಕಾಗಿಲ್ಲ. ಮುಂದೆ ಏನಾಗಬಹುದು ಅಂದ್ರೆ ಅವ್ರು ತ್ರಿಕಾಲದ ಭವಿಷ್ಯ ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಮುಂದೆ ಕ್ಷೇತ್ರದ ಭವಿಷ್ಯ ಮತ್ತು ಶಿವಣ್ಣವ್ರ ಭವಿಷ್ಯ, ನಾಡಿನ ಭವಿಷ್ಯ ಅವರಿಗೆ ಗೊತ್ತಾಯ್ತು. ಉದ್ದಾನ ಶಿವಯೋಗಿಗಳು ಎಲ್ಲಾ ಪ್ರಾರಂಭ ಮಾಡಿದ ಘಟನೆಗಳನ್ನು ದಿವ್ಯ ದೃಷ್ಟಿಯಿಂದ ಆದವೇನೆ. ಆಗಿನ ಕಾಲಕ್ಕೆ ವೀರಶೈವರಿಗೇನೆ ಸಂಸ್ಕೃತ ಓದಕ್ಕೆ ಅವಕಾಶ ಇರಲಿಲ್ಲ. ಅಂತ ಕಾಲದಲ್ಲಿ ಸರ್ವ ಜನಾಂಗದವರಿಗೆ ನಾನು ಸಂಸ್ಕೃತ ಕಲಿಸ್ತೀನಿ ಅಂತ ಪ್ರಾರಂಭ ಮಾಡೋದು. ಎಷ್ಟು ಮಟ್ಟಿಗೆ ತೀಕ್ಷ್ಣವಾಗಿತ್ತು ಆಗ ಅಂದ್ರೆ ಬ್ರಾಹ್ಮಣರೇತರರು ಸಂಸ್ಕೃತ ಕಲಿಯಬಾರದು. ಅದಕ್ಕೆ ನಮ್ಮ ಹರ್ಡೇಕರ್ ಮಂಜಪ್ಪನವರು ಅವರು ಪ್ರಾರಂಭದಲ್ಲಿ ಒಬ್ಬ ಬ್ರಾಹ್ಮಣ ಜಡ್ಜು ಅವರಿಗೆ ಸಂಸ್ಕೃತ ಹೇಳ್ಕೊಡ್ತಿರ್ತಾರೆ. ಗೊತ್ತಾಗಿ ಬ್ರಾಹ್ಮಣ ಸಮಾಜ ಆ ಜಡ್ಜ್ಗೆನೆ ಬಹಿಷ್ಕಾರ ಹಾಕ್ಬಿಡುತ್ತೆ. ಅಂದ್ರೆ ಪ್ರೈಮರಿ ಪಾಠಗಳಾಗಿರ್ತವೆ, ಅಕ್ಷರಾಭ್ಯಾಸ ಇತ್ಯಾದಿಗಳಾಗಿರ್ತವೆ. ಆಗ ಅವ್ರು ಏನ್ ಮಾಡ್ತಿದ್ರು ಹರ್ಡೇಕರ್ ಮಂಜಪ್ಪನವರು ಅಂದ್ರೆ ಸಂಸ್ಕೃತಾಭ್ಯಾಸವೆಲ್ಲ ಬೆಳಗಿನ ಜಾವ ಸಮಯವೇ ಆಗ್ತಿದ್ದು. ಸಂಸ್ಕೃತಾಭ್ಯಾಸ ಬೋರ್ಡಿನ ಮೇಲೆ ಬರೆಯೋದಲ್ಲ. ಸದ್ಯೋ ಜಾತಂ ಪ್ರಪದ್ಯಾಮಿ ಅಂತ ಹೇಳಿದ್ರೆ ಶಿಷ್ಯ ಅದನ್ನ ಎರಡು ಸೇರಿರ್ಬೇಕು. ಸದ್ಯೋ ಜಾತಂ ಹಿಂಗೆ ಸ್ವರವನ್ನ ಅನುಸರಿಸಿ ಅವನ ಶಿಷ್ಯ ಎರಡು ಸರಿ ಹೇಳ್ಬೇಕು. ಈ ರೀತಿ ವೇದ ಪಾಠಗಳು ಈ ರೀತಿ ನಡೀತಿರ್ತವೆ. ಗುರು ಹೇಳಿದ್ದನ್ನ ಶಿಷ್ಯ ಎರಡು ಸರಿ ಹೇಳ್ತಿರ್ಬೇಕು. ಈ ರೀತಿ ಅದು ಬಾಯಿಗೆ ಬರ್ಬೇಕು. ಆ ಪದ್ಧತಿ ಇದ್ದ ಕಾರಣ ಇವರು ಬೆಳಗಿನ ಜಾವನೆ ಎದ್ದೋಗ್ಬಿಟ್ಟು ಆ ಬ್ರಾಹ್ಮಣರು ಮಾಳಿಗೆ ಮನೆಗಳು ಮೇಲ್ ಕೂತ್ಕೊಂಡ್ಬಿಡ್ತಿದ್ರು. ಈ ಕೆಳಗಡೆ ಶಿಷ್ಯರಿಗೆ ಹೇಳ್ಕೊಡೋ ಪಾಠ ಎಲ್ಲ ಅವ್ರಿಗೆ ಕೇಳ್ತಿತ್ತು. ಆ ರೀತಿ ಕಲ್ತು ಮುಂದೆ ನಮ್ಮ ಸಮಾಜಕ್ಕೆ ಆಗ್ಲಿ ಅಂತ ಹೇಳಿ ಆ ಕೃಷ್ಣಾ ನದಿ ದಡದಲ್ಲಿ, ಕೃಷ್ಣನ ಗೋದಾವರಿನ ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಆ ನದಿ ದಡದಲ್ಲಿ ಕುಟೀರವನ್ನು ಹಾಕಿ, ತೆಂಗಿನ ಗರಿಯ ಗುಡಿಸಲುಗಳನ್ನು ಹಾಕಿ ಅಲ್ಲಿ ವೀರಶೈವ ಮಕ್ಕಳನ್ನ ಕರ್ಕೊಂಡು ಬಂದು ಸಂಸ್ಕೃತ ಪಾಠಶಾಲೆ ಮಾಡ್ತಾರೆ. ಇಷ್ಟು ತೀಕ್ಷ್ಣವಾಗಿತ್ತು. ಇಲ್ಲಿ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಆಗೋದಂತ ರುದ್ರಾರಾಧ್ಯ ಶರ್ಮಾ ಅಂತ ಹೇಳಿ ಅವ್ರನ್ನ ಕಾಶಿ ಕಳಿಸ್ತಾರೆ. ಅವ್ರ ಹೆಸರು ರುದ್ರಾರಾಧ್ಯ ಅಂತ. ಆದ್ರೆ ರುದ್ರಾರಾಧ್ಯ ಅನ್ನೋರಿಗೆ ಸಂಸ್ಕೃತ ಕಾಲೇಜಿನಲ್ಲಿ ಜಾಗ ಕೊಡಲ್ಲ ಅಂತೇಳಿ ಶರ್ಮಾ ಅಂತ ಸೇರಿಸ್ಕೊಂಡು ಕರಡಿಗೆಯನ್ನ ಜನವಾರದ ರೀತಿಯಲ್ಲಿ ಪಕ್ಕಕ್ಕೆ ಹಾಕೊಂಡು ಅವ್ರ ವಿದ್ಯೆ ಕಲ್ತು ಬರ್ತಾರೆ. ಅವ್ರ ವಿದ್ಯಾಭ್ಯಾಸಕ್ಕೆ ಆಗಿನ ಕಾಲಕ್ಕೆ ತಿಂಗಳಿಗೆ 12 ರೂಪಾಯಿ ಸಿದ್ಧಗಂಗಾ ಮಠದಿಂದ ಶಿವಕುಮಾರ ಸ್ವಾಮಿಗಳು ಅವ್ರಿಗೆ ಪೋಸ್ಟ್ ಮಾಡಿ ಕಳಿಸ್ತಾ ಇದ್ರು. ಈ ರೀತಿ ಶ್ರೀ ಕ್ಷೇತ್ರ ಎಲ್ಲಾ ಕಾಲದಿಂದಲೂ ಇಂಥ ಉದ್ದಾನ ಶಿವಗಳು ಎಲ್ಲಾ ದೃಷ್ಟಿ ಇಂಥ ದಿವ್ಯ ದೃಷ್ಟಿಯಿಂದ ಸಂಸ್ಕೃತ ಪಾಠಶಾಲೆ ಅಂತ ಮಾಡಿದ್ದಾರೆ.